ನಮಸ್ಕಾರ ಸ್ನೇಹಿತರೆ. ನಾನು ಇವಾಗ ಜಸ್ಟು ಧಾಶ್ ಸ್ಪೋರ್ಟ್ಸ್ ಸಂಸ್ಥೆಯವರು ಆರ್ಗನೈಸ್ ಮಾಡಿದ್ದಂತಹ ಧಾಶ್ ಬೆಂಗಳೂರು ಹಾಫ್ ಮ್ಯಾರಥಾನಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ. 10 ಕಿಲೋಮೀಟ್ರ್ ಓಡಿದೆ, ಒಂದು ಮೆಡಲ್ ಸಿಕ್ತು. ತುಂಬಾ ಖುಷಿ ಆಯಿತು. ಕಾರಣ ನನಗೆ ಲೈಫಲ್ಲಿ ಫಸ್ಟ್ ಟೈಮ್ ನನಗೆ ಮೆಡಲ್ ಸಿಕ್ಕಿದ್ದು. ನಾನು ಸ್ಕೂಲ್ ಡೇಸಲ್ಲಿದ್ದಾಗ ಡಿಸ್ಟಿಕ್ ಲೆವೆಲ್ ಗೋಲ್ಡ್ ಬಂದಿದ್ದೆ ರೆಸ್ಲಿಂಗ್ ಕಾಂಪಿಟೇಷನ್. ಆವಾಗ ನನಗೆ ತುಂಬಾ ಖುಷಿಯಾಗಿತ್ತು. ಆ ಮೆಡಲ್ ಹಾಕ್ಕೊಂಡು 2 ದಿವಸ ಊರೆಲ್ಲ ಓಡಾಡಿದಂಗೆ ಮೆಡಲ್ ತೋರಿಸ್ಕೊಂಡು ಆಟ ಆಡಿಕೊಂಡು ನಾನು ಗೋಲ್ಡ್ ಮೆಡಲ್ ವಿನ್ನರ್ ಅಂತ, ಅದು ಡಿಸ್ಟಿಕ್ ಲೆವೆಲಲ್ಲಿ. ಅಲ್ಲಿಂದ ನನ್ನ ಸ್ಪೋರ್ಟ್ಸ್ ಲೈಫ್ ಸ್ಟಾರ್ಟ್ ಆಗಿತ್ತು ಜರ್ನಿ. ಸ್ಟೇಟು ನ್ಯಾಷನಲ್ಸ್ ಮೆಡಲೆಲ್ಲ ವಿನ್ ಆದೆ. 2017 ಈ ಥರ ಜೂಡೋ ಕಾಂಪೀಟ್ ಮಾಡೋದನ್ನು ಕಂಪ್ಲೀಟಾಗಿ ಸ್ಟಾಪ್ ಮಾಡಿದೆ. ಯಾಕಂದರೆ ನಾನು MMA ಕರಿಯರಲ್ಲಿ ಫುಲ್ಲಿ ಫೋಕಸ್ಡ್ ಆಗಿದೆ. ಅದಾದ ನಂತರ ಮತ್ತೆ ಆ ಒಂದು ಫೀಲ್, ಒಂದು ಹ್ಯಾಪಿನೆಸ್ ಇವತ್ತು ಕಂಡೆ. ಕಾರಣ ಅದೇ ಈ ಮ್ಯಾರಥಾನಲ್ಲಿ ಓಡಿದ್ದು, ಈ ಮೆಡಲ್ ಸಿಕ್ಕಿದ್ದು ನನಗೆ. ಇವತ್ತು ಧಾಶ್ ಬೆಂಗಳೂರು ಹಾಫ್ ಮ್ಯಾರಥಾನಲ್ಲಿ ಆಸ್ ಎ ಬ್ರ್ಯಾಂಡ್ ಅಂಬಾಸಿಡರ್ ಥರನೇ ಪಾರ್ಟಿಸಿಪೇಟ್ ಮಾಡಿದ್ದು. ಇಟ್ ವಾಸ್ ರಿಯಲಿ ಗ್ರೇಟ್ ಎಕ್ಸ್ಪೀರಿಯನ್ಸ್. ಐ ಹ್ಯಾಡ್ ಸೋ ಮಚ್ ಫನ್. ಇಟ್ ವಾಸ್ ಏನು ಹೇಳ್ತಾರೆ, ಖುಷಿ. ಒಂದು ರೀತಿ ಒಬ್ಬ ಚಿಕ್ಕ ಮಗು ಥರ ಹೇಗೆ ಒಂದು ಫನ್ ಬರುತ್ತೆ, ಫೀಲ್ ಬರುತ್ತೆ, ಆ ಥರ ಫೀಲ್ ಬರ್ಲಿಕ್ಕೆ ಶುರುವಾಯಿತು. ಎಷ್ಟೊಂದು ಚೇಂಜಸ್ ಕಾಣಿಸುತ್ತೆ ಒಂದು ಮೆಂಟಲಿ. ನಾವು ಫಿಸಿಕಲಿ ಫಿಟ್ ಆಗಿಬಿಡ್ಬೋದು, ಎಕ್ಸಸೈಸ್ ಮಾಡಿ, ವರ್ಕೌಟ್ ಮಾಡಿ, ಒಳ್ಳೆ ಡಯಟ್ ಫಾಲೋ ಮಾಡಿ. ಬಟ್ ನಾವು ಹ್ಯಾಪಿನೆಸ್ನ ಕಾಣಬೇಕು ಮತ್ತು ಮೆಂಟಲಿ ರಿಲ್ಯಾಕ್ಸ್, ಆ ಒಂದು ಇನ್ನರ್ ಫೀಲ್ ಬರುತ್ತಲ್ಲ, ಅದು ಬರೋದು ತುಂಬಾ ಕಮ್ಮಿ. ಸೊ ಇವತ್ತು ನನಗೆ ಆ ಫೀಲ್ ಆಗಿದೆ. ಯಾಕಂದರೆ ಮತ್ತೆ ನಾನು ಚೈಲ್ಡಿಶ್ ಥರ ಫೀಲ್ ಮಾಡಿದೆ. ಆ ಮೆಡಲ್ ಇಸ್ಕೊಂಡಿದ್ದು, ಆ ಒಂದು ಮೆಮೊರೀಸ್ ಮತ್ತೆ ಮೇಕ್ ಮೀ ಫೀಲ್ ಹ್ಯಾಪಿ. ಸೊ ಐ ಆಲ್ವೇಸ್ ನೌ ಡೇಸ್ ಐ ಚೂಸ್ ಪೀಸ್ ಓವರ್ ದ ಹ್ಯಾಪಿ. ಬಟ್ ಹ್ಯಾಪಿ ಒಂದು ಈ ಕ್ಷಣಕ್ಕೆ ಮಾತ್ರ ಇರುತ್ತೆ. ಬಟ್ ಇಟ್ಸ್ ಓಕೆ. ಐ ವುಡ್ ಲೈಕ್ ಟು ಥ್ಯಾಂಕ್ ಧಾಶ್ ಸ್ಪೋರ್ಟ್ಸ್ ಸಂಸ್ಥೆಗೆ ಈ ಬೆಂಗಳೂರು ಹಾಫ್ ಮ್ಯಾರಥಾನ್ ಆರ್ಗನೈಸ್ ಮಾಡಿದ್ದಕ್ಕೆ, ಮತ್ತು ನನಗೆ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್ ಫಾರ್ ಯುವರ್ ಆಪರ್ಚುನಿಟಿ. ಕೊನೆಯದಾಗಿ ಒಂದು ವಿಷಯ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಪ್ರೊಟೆಕ್ಟ್ ಯುವರ್ ಇನ್ನರ್ ಚೈಲ್ಡ್. ಯಾಕಂದರೆ ಇನ್ನರ್ ಚೈಲ್ಡ್ ಅನ್ನೋದು ರಿಯಲ್ ಫಾರ್ಮ್ ಆಫ್ ದ ಸ್ಟ್ರೆಂತ್. ಏನಂದರೆ ಎಲ್ಲಿ ನಿಮ್ಮ ಒಂದು ರಿಯಲ್ ಜಾಯ್ ಇರ್ಬೋದು, ರಿಯಲ್ ಕರೇಜ್ ಆಗಿರ್ಬೋದು, ಅದು ಲೀವ್ ಇನ್ ಯು. ಸೊ ಏನು ಹೇಳ್ತಾರೆ, ನೆವರ್ ಲೆಟ್ ಡೈ ಯುವರ್ ಇನ್ನರ್ ಚೈಲ್ಡ್ ಅನ್ನೋದೆಲ್ಲ ಏನು ಹೇಳ್ತಾರೆ, ಅಟ್ಸ್ ರಿಯಲಿ ಟ್ರೂತ್. ಸೊ ಎಷ್ಟೇ ದೊಡ್ಡವರಾದ್ರೇನು ನಮ್ಮಲ್ಲಿರುವ ನಾವು ಮಗುತನನ ಹಾಗೆ ಉಳಿಸ್ಕೊಳ್ಳೋಣ, ಖುಷಿಯಾಗಿರೋಣ, ಹ್ಯಾಪಿಯಾಗಿರೋಣ. ನಮ್ಮ ಸುತ್ತಮುತ್ತಲೂ ಎಲ್ಲರಿಗೂ ಖುಷಿನ ಹಂಚೋಣ. ಸ್ಟೇ ಫಿಟ್, ಸ್ಟೇ ಹೆಲ್ತಿ, ರನ್ ಮಾಡ್ತಾಯಿರಿ, ಎಕ್ಸಸೈಸ್ ಮಾಡ್ತಾಯಿರಿ, ಹ್ಯಾಪಿಯಾಗಿರಿ, ಫಿಟ್ ಆಗಿರಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಮನದ ಮಾತನ್ನು ನಾನು ಹೇಳ್ಕೊಂಡಿದ್ದೀನಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.